ಮತ್ತೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮತ್ತು ನಮಸ್ಕಾರ. ಸಿನಿಮಾದಲ್ಲಿ ನಾವೇನು ಸಿನಿಮಾ ಮಾಡೋದು ಅಂತ ಅನಿಸ್ಲಿಲ್ಲ, ಒಂದು ಟ್ರಿಪ್ ಕರ್ಕೊಂಡು ಟೂರ್ ಹೋದಂಗೆ ಇತ್ತು ಅಷ್ಟೇ. ಒಂದು ಹುಡುಗಿ ಇರಲಿಲ್ಲ ಅಷ್ಟೇ. ಅದೇ ಸರ್ ನೋಡಿ, ನಿಮಗೂ ಬೇಜಾರಿದೆ ಅಲ್ಲ, ಏನಕ್ಕೆ ಅಂತಂದ್ರೆ 12 ಜನ ಗಾಡಿ ಒಳಗೆ ಇಷ್ಟು ಜನ ಕೂತ್ಕೊಂಡ್ರೆ ಹುಡುಗಿ ಎಲ್ಲಿ ಕೂರ್ಸ್ಕೊಳ್ಳೋದು? ಇನ್ನೊಂದು ಚೀಪ್ ಮಾಡ್ಬೋದಾಗಿತ್ತು. ಡಿವೈಡ್ ಆಗ್ಬಿಡ್ತಾರಲ್ಲ. ಅಂದ್ರೆ ಕಾನ್ಸಂಟ್ರೇಷನ್ ಸಿನಿಮಾ ಮೇಲೆ ಇರಬೇಕು ಬಾಯ್ಸ್ದು ಅಂತ. ಫೋಕಸ್ 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 ಅರ್ಥ ಆಯ್ತು ಸರ್. ಮೊದಲೇ ನಮ್ಮ ಹುಡುಗರು ತುಂಬ ಒಳ್ಳೆ ಹುಡುಗರು ಎಲ್ಲ. ಸೊ ಒಂದು ಸಿನಿಮಾ ಒಂದು ಖುಷಿಯಾಗಿ ನಗ್ನಾಗ್ತಾ ನಾನೆಲ್ಲ ಟೆಕ್ನಿಷಿಯನ್ಸಿಂದ ಮತ್ತು ನಮ್ಮ ಕ್ಯಾಮ್ರಾಮನ್ ಪ್ರಮೋದ್, ನಮ್ಮ ಲೋಕಿಯವ್ರು ಒಳ್ಳೆ ಮ್ಯೂಸಿಕ್ ಮಾಡ್ಕೊಂಡು ಕೊಟ್ಟರು, ತ್ಯಾಗರಾಜ್ ಅವರು ಒಳ್ಳೆ ರೆಕಾರ್ಡಿಂಗ್ ಮಾಡಿದ್ದಾರೆ. ನೆನ್ನೆ ತಾನೇ ಇದು ಪಿಕ್ಚರ್ ನೋಡ್ಕೊಂಡ್ಬಂದ್ವಿ, ಸಕ್ಕತ್ತಿದೆ. ಇಲ್ಲೇನಿಲ್ಲ, ಥಿಯೇಟ್ರಲ್ಲಿ ಪಿ ಆರ್ ಅಲ್ಲಿ ಈತ ಕಡೆ ಕುತ್ಕೊಂಡು ನೋಡಿದ್ರೆ ಸ್ವಲ್ಪ ಎದೆ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಆರ್ಟ್ ಕಂಡೀಷನ್ ದಯವಿಟ್ಟು ಹೋಗ್ಬಿಡಿ, ಅವಾಯ್ಡ್ ಮಾಡಿ ಬೆಟರ್. ಆಮೇಲೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಅವರ ಸಿಕ್ಕಾಬಿಟ್ಟ ಕೋಆಪರೇಷನಿಂದ ಒಂದೇ ದಿವಸನೂ ನಮಗೇನು ತೊಂದರೆ ಆಗಲಿಲ್ಲ. ಯಾವುದೇ ಒಂದು ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು ಅಂತಾರೆ, ಯಾಕಂದರೆ ನ್ಯಾಚುರಲ್ಲ ನಮ್ಮ ಫ್ರೆಂಡ್ಸೇ ಎಲ್ಲರೂ. ಅವರು ಆರಾಮಾಗಿ ಕ್ಯಾಶುವಲಾಗಿ ಫ್ರೆಂಡ್ ಆ್ಯಕ್ಟಿಂಗ್ ಮಾಡಬೇಕು ಅಂತೇನಿಲ್ಲ. ಸೊ ಆರಾಮಾಗಿ ಅವ್ರ ಪಡೆ ಅವ್ರು ಮಾಡ್ತಾರೆ, ನಮ್ಮ ಪಡೆ ನಾವು ಶೂಟ್ ಮಾಡ್ತಾಯಿದ್ವಿ. ಇದರಲ್ಲಿ ನಮ್ಮ ಕೋಲಾರ ಸೀನು ಡೈರೆಕ್ಟ್ರು, ಅವ್ರು ಆ್ಯಕ್ಚುಲಿ ಡೈರೆಕ್ಟರು. ನಂದು 2 ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು. ನಾನು ಮಾಡೋಕ್ಕೋಸ್ಕರ ನಾನೊಂದು ಹೆಲ್ಪ್ ಕೇಳಿದೆ. ಅವರೇನೋ ಬೇಜಾರು ಮಾಡ್ಕೊಳ್ಳದೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ ನಾನು ರೆಡಿಯಾಗಿ ಮುಂಚೆನೆಲ್ಲ ಬಂದು ನಿಂತಿದ್ರು. ಇದು ಆ್ಯಕ್ಚುಲಿ ಬಂದು ಬೇಸ್ಡ್ ಸ್ಟೋರಿ ಬಂದು ನಮ್ಮ ಫ್ರೆಂಡ್ಸ್ದು ರಿಯಾಲಿಟಿ. ನಾವು ಮೊದಲೆಲ್ಲ ಈ ಥರ ಟ್ರಿಪ್ಗಳು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸು. ನಾವು ಮೈಸೂರು ಗ್ಯಾಂಗು, ಆಮೇಲೆ ಕೆಂಗೇರಿ ಗ್ಯಾಂಗು, ಸುಮಾರು ಜನ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಿದ್ದು. ಇದನ್ನೆಲ್ಲ ಇನ್ಸಿಡೆಂಟ್ಸ್ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಟೋರಿ ಬೇಸ್ ಮಾಡಿ ಅದಕ್ಕೊಂಚೂರು ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ. ಬೇಕಾದ್ರೆ ಏನಾದರೂ ಕೇಳ್ಬೋದು. ಮೇಡಮ್ ಸೆರಗು ಜಾರಿದೆ ಮೇಡಮ್, ಸೆರಗು ಸರ್ಸು ಅಂತ ಹೇಳಿಲ್ಲ. ಅದು ಆ ಹುಡುಗಿ ಇದು ಕಾಲು ಹಿಡಿದು ಬೀಳ್ತಾರೆ, ಆಗ ಬಿದ್ದಾಗ ಅದು ಬೀರುತ್ತೆ. ಅದನ್ನು ಅಲ್ಲಿ ಕೋರಸಲ್ಲಿ ಇದ್ದವ್ರು ಹಾಡ್ತಾ ಇರ್ತಾರೆ, ಅದನ್ನು ಹುಡುಗರು ನೋಡ್ತಾ ಇರ್ತಾರೆ. ಸೊ ಆ ಕಾಂಬಿನೇಷನ್ ಬರ್ತಾರೆ. ಅದ್ರಲ್ಲಿ ಬೇರೆ ಕೆಟ್ಟದಾಗ ಮೀನಿಂಗ್ ಏನಿಲ್ಲ ಮೇಡಮ್. ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಇದೆ, ಒಳ್ಳೆ ಟಾಕ್ಸ್ ಇದೆ, ಒಳ್ಳೆ ರೀಚ್ ಆಗಿದೆ. ಸಾಂಗ್ ಆಗಲಿ, ಟೀಸರ್ ಆಗಲಿ. ನಂತರ ಇದು ನೀವು ನೋಡೋದಕ್ಕೆ ಸ್ವಲ್ಪ ಆ ಥರ ಕಾಣ್ತದೆ ಅಷ್ಟೇ ಪಿಕ್ಚರು. ಇದು ಆ್ಯಕ್ಚುಲಿ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿರುವಂಥ ಪಿಕ್ಚರ್ ಇದು. ಯಾಕಂದರೆ ಒಂದು ದುಡುಕಿ ನಿರ್ಧಾರ ಒಂದೊಂದು ಸಮ್ಟೈಮ್ಸ್ ತೊಗೊಳ್ಳುವಂಥ ಹುಡುಗರನ್ನೇ ಆಗಲಿ, ಯಾರೇ ಆಗಲಿ ಒಂದು ಜೀವನದಲ್ಲಿ ಅವಾಗ ಆಗುವಂಥ ಇನ್ಸಿಡೆಂಟ್ಸ್ಗಳು, ಸನ್ನಿವೇಶಗಳು, ನೆಕ್ಸ್ಟ್ ಅವ್ರ ಜೀವನ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ, ಸೊ ಇಂಥದ್ದು ಮಾಡಬಾರ್ದಾ ಅನ್ನೋದೆಲ್ಲ ತುಂಬ ವಿಷಯಗಳಿದೆ ಸರ್ ಪಿಕ್ಚರಲ್ಲಿ. ಆಮೇಲೆ ಎಲ್ಲ ಕಡೆನೂ ಚೆನ್ನಾಗಿದೆ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ. ಧನ್ಯವಾದಗಳು. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ನೋಡಿ ನಮ್ಮ ಸಿನಿಮಾದ ಬಗ್ಗೆ ಎಲ್ಲರೂ ಆಲ್ರೆಡಿ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. ಎಲ್ಲ ಪ್ರೋತ್ಸಾಹ ಕೊಡಿ. ಸಿನಿಮಾ ಗೆಲ್ಲೋದಕ್ಕೆ ನಮಗೆ ಏನೇನು ಬೇಕು ಎಲ್ಲ ಥರ ಸಪೋರ್ಟನ್ನು ನಮ್ಮ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಟೀಮ್ ಆಗಲಿ, ಇಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಮಾಧ್ಯಮದವರು ನಮಗೆಲ್ಲ ಮಾಡ್ತಿದ್ದೀರಾ. ಇದೇ ರೀತಿ ಸಿನಿಮಾ ಮತ್ತೆ ಸಿನಿಮಾಗಳು ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ನಾನು ಎಲ್ಲರ ಹತ್ರನೂ ಕೋರ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಬಾಯ್ಸ್ ನೆವರ್ ಕಾಂಪ್ರಮೈಸು ತುಂಬ ಅದ್ಭುತವಾದ ಸಿನಿಮಾ, ಅಲ್ಟಿಮೇಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಒಳ್ಳೆ ಸಿನಿಮಾ, ಒಳ್ಳೆ ಕಾಮಿಡಿ ಸಿನಿಮಾ. ನೀವೊಂದು ಎರಡು ಕಾಲ್ ಅವರ್ ಏನು ನೀವು ಥಿಯೇಟ್ರಲ್ಲಿ ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ನಾನು ಲೋಕಿತ್ ಅವಸ್ಯ, ಸಂಗೀತ ನಿರ್ದೇಶಕ. ನಮ್ದು 2 ಹಾಡು ನೋಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪ್ರಕಾರ ರಿವ್ಯೂಸ್ ಚೆನ್ನಾಗಿದೆ, ಕಮೆಂಟ್ಸ್ ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡಿಕೊಂಡು ಫಸ್ಟ್ ಹಾಡಲ್ಲಿ ಮತ್ತು ಏನು ಕನ್ಫ್ಯೂಷನ್ ಇತ್ತು ನಂಗೆ ಗೊತ್ತಿಲ್ಲ, ಬಟ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ಲೈನ್. ಯೂತು, ಹುಡುಗರು ಎಲ್ಲರೂ ನೋಡಬೇಕಾದಂಥ ಸಿನಿಮಾ. ತುಂಬ ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಕೆಲವೊಂದು ಕಡೆ ತೋರಿಸೋ ಆದ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು. ದಿಸ್ ಇಸ್ ವೆರಿ ಬ್ಯೂಟಿಫುಲ್, ತುಂಬ ಫನ್ನು, ತುಂಬ ಚೆನ್ನಾಗಿದೆ ಸ್ಟೋರಿ. ಐ ವಿಶ್ ಆ್ಯಂಡ್ ವಿ ಆಲ್ ವಿಶ್ ಈ ವರ್ಷಕ್ಕೆ ಇದೊಂದು ತುಂಬ ಒನ್ ಆಫ್ ದ ಬೆಸ್ಟ್ ಹಿಟ್ ಸಿನಿಮಾ ಆಗುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ. ವಿಲ್ ಡೂ ಇಟ್.
ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ಸರು, ನಮ್ಮ ಸೀನು ಸರು, ನಮ್ಮ ಹೋಲ್ ಟೀಮ್, ಕಾರ್ತಿಕ್, ಎವ್ರಿಬಡಿ, ಎಲ್ಲ ತುಂಬ ಲವ್ ಮಾಡಿದ್ವಿ. ಜರ್ನಿ ನೋಡಬೇಕು. ಮೇಕಿಂಗ್ ವಿಡಿಯೋ ಒಂದಿದೆ, ನಾನು ಸಾರಂಗೆ ಕೇಳಿದೆ ದಯವಿಟ್ಟು ರಿಲೀಸ್ ಮಾಡಿ. ಎಷ್ಟು ಫನ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸಾರ್ ಹೇಳ್ದಂಗೆ ತುಂಬ ಇಷ್ಟಪಟ್ಟು ತುಂಬ ಸಖತ್ತಾಗಿ ಒಂದು ಸಿನಿಮಾ ಮಾಡಿದ್ದೀವಿ. ಯೂತ್ ಮಿಸ್ ಮಾಡಬೇಡಿ. ಇವೆಲ್ ಮಿಸ್ ಇಟ್. ಪ್ಲೀಸ್ ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ಆನಂದ್ ಅಂತ ಹೇಳಿ. ಈ ಸಿನಿಮಾಗೆ ಒಂದು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ, ಸುಬ್ಲಕ್ಷ್ಮಿ ಅಂತ ಹೇಳಿ. ಒಂದು ಸಾಂಗ್ ಏನಿಲ್ಲ ಅಂದ್ರೂ 2 ದಿನ ಇಲ್ಲ 3 ದಿವಸದಲ್ಲಿ ಮುಗಿಸ್ತಾರೆ. ಬಟ್ 5 ದಿನ ಮಾಡಿದ್ವಿ ನಾವು, ಯಾಕಂದರೆ ಅಷ್ಟು ಖರ್ಚು ಮಾಡಿ ಸೆಟ್ ಹಾಕಿ ಎಲ್ಲ ಇದು ಮಾಡಿದ್ರು. ಆಮೇಲೆ ಅದರಲ್ಲಿ ಕುಣಿದಿರುವಂತಹ ನಮ್ಮ ಯುವರಾಜ್ ಅವರು ಅಷ್ಟೇ, ಕಮ್ಮಿ ಅಂದ್ರೂ 1.5-2 ತಿಂಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಂತರ ಅವರು ಇದಕ್ಕೆ ಹೇಳಿದ್ರು. ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಕ್ರಿಸ್ಪ್ ಆಗಿ ಮಾತಾಡ್ಬೇಕು, ಸ್ಟ್ರೈಟ್ ಹಿಟ್. ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯ ವ್ಯಕ್ತಿಗಳು, ನಮ್ಮ ಹರೀಶ್ ಸರ್, ನಮ್ಮ ಸುಧೀಂದ್ರ ಸರ್, ಉಜ್ವಲ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ಈ ಒಂದು ಒಳ್ಳೆ ಸಿನಿಮಾಗೆ ನಮ್ಮನ್ನ ಚೂಸ್ ಮಾಡಿರೋದಕ್ಕೆ ನಾಯಕ ನಟರಾಗಿ ಭಾಳ ನನಗೆ ತುಂಬ ಹೆಮ್ಮೆ ಇದೆ. ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂದ್ಬಿಟ್ಟು. ನನಗೆ ಎಲ್ಲ ಮುಂಚೆಯಿಂದಲೂ ನಮ್ಮ ತಂದೆ ತಾಯಿ ಬಂದಿದ್ದಾರೆ. ಅವ್ರ ಸಪೋರ್ಟು ಇಂದ ಇಲ್ಲಿ ತನಕ ನನಗೆ ಒಂದು ಮಾರ್ಗದರ್ಶನ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲ ಇಂದ ಇಲ್ಲಿ ತನಕ ಬಂದಿದ್ದೀವಿ. ಒಂದು ಅದ್ಭುತವಾದ ಸಿನಿಮಾ. ನಾನು ಸುಮ್ಮನೆ ಎಲ್ಲರಿಗೂ ಎಲ್ಲ ಸಿನಿಮಾಲು ಹೇಳ್ತಾರಲ್ಲ ಹಂಗನ್ನೋದಕ್ಕಿಂತ ಕನ್ನಡ ಸಿನಿಮಾಲಿ ತುಂಬಾ ಕನ್ನಡ ಆಡಿಯನ್ಸ್ ತುಂಬಾನೇ ಬ್ರಿಲಿಯಂಟ್ ಆಗ್ಬಿಟ್ಟಿದ್ದಾರೆ. ಏನಂದ್ರೆ ಎಲ್ಲ ಲ್ಯಾಂಗ್ವೇಜಸ್ ನೋಡಿ ಅವ್ರಿಗೆ ತುಂಬಾ ಚೆನ್ನಾಗಿರ್ಬೇಕು. ನಾರ್ಮಲ್ ಆಗಿ ಗುಡ್ ಸಿನಿಮಾ ಅವ್ರು ಒಪ್ಪಲ್ಲ, ದೇ ವಾಂಟ್ ಎಕ್ಸ್ಟ್ರಾಡಿನರಿ ಸಿನಿಮಾ. ಅದೇ ತರ ನಾವು ಒಂದು ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಒಂದು ಒಳ್ಳೆ ಕ್ಯಾಸ್ಟ್ ನ ಚೂಸ್ ಮಾಡಿದ್ದಾರೆ, ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳು, ಎಲ್ಲ ಒಳ್ಳೆ ನಟರು, ಒಳ್ಳೆ ಟೆಕ್ನಿಕಲ್ ಟೀಮು. ನಮ್ಮ ಹರೀಶ್ ಸರ್ ಡೈರೆಕ್ಷನ್ ಅಂತ ಅಂದ್ರೆ ಅದೊಂದು ನಮ್ಗೆ ಗೊತ್ತೇ ಆಗಿಲ್ಲ ಸಿನಿಮಾ ಹೆಂಗೆ ಮುಗೀತು. ನಾವು ಸ್ಟಾರ್ಟ್ ಆಯ್ತು ಹಂಗೇನೆ ದಿನ ಮುಗ್ದೋಯ್ತು. ಅಷ್ಟು ಒಂದು ಬ್ಯೂಟಿಫುಲ್ ಆಗಿ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು ಎಲ್ರು. ಸೊ ನಮ್ಮ ಉಜ್ವಲ ಮ್ಯಾಮ್ಗೆ, ನಮ್ಮ ಸೀನು ಸರ್ ಒಂಥರ ನಮ್ಗೆ ಅವರೇ ನಮ್ಮ ಸಿನಿಮಾಗೆ ಬ್ಯಾಕ್ ಬೋನು. ಹರೀಶ್ ಸರ್ ಜೊತೆ ನಿಂತಿ ಹೋರಾಡಿದ್ದಾರೆ ಸಿನಿಮಾಗೋಸ್ಕರ. ನಮ್ಮ ಪ್ರಮೋದ್ ಸರ್ ತುಂಬಾ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಲೋಕಿ ತವಸ್ಯ ಅವರು ಅದ್ಭುತವಾದ ಮ್ಯೂಸಿಕ್ ಮಾಡಿ ತುಂಬಾ ಒಂದು ಒಳ್ಳೆ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಗೆ. ಅದೊಂದು ಬಹಳ ಖುಷಿ. ಎಲ್ಲಾ ಟೆಕ್ನಿಷಿಯನ್ಸ್ಗೂ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿ ಒಂದು ಅದ್ಭುತ ಸಿನಿಮಾ ಮಾಡಿದೀವಿ. ಬನ್ನಿ ಎಲ್ಲಾರು ಥಿಯೇಟರ್ಗೆ ಬನ್ನಿ, ಥಿಯೇಟರ್ಗೆ ನೋಡಿ ನೀವು ಗೊತ್ತಾಗತ್ತೆ ಯಾವ ತರ ಸಿನಿಮಾ ಬಂದಿದೆ ಅಂದ್ಬಿಟ್ಟು. 100% ಹೇಳ್ತೀನಿ, ಪಕ್ಕಾ ಪೈಸಾ ವಸೂಲ್ ಸಿನಿಮಾ ನಮ್ದು. ನೀವು ಬನ್ನಿ. ಥ್ಯಾಂಕ್ ಯು. ಸೂಪರ್. ಗಜೇಂದ್ರ ಸರ್ ಗೊತ್ತಾಯ್ತು ಅಲ್ಲ, ನೀವ್ ಹೇಳಲಿಲ್ಲ ಅಂದ್ರೆ ನಾನೇ ಹೇಳ್ತಿದ್ದೆ. ಹಾ, ಸಿದ್ದು ಕಂಟೆಂಟ್ ಬೇಕು ನಮಗೆ, ಅದಕ್ಕೆ ಕಂಟೆಂಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ ನಿಮ್ಗೆ ನಮಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು. ಟ್ರೇಲರು ಇದೇ ಫಸ್ಟ್ ನಾನು ನೋಡಿದ್ದು, ನನಗಂತೂ ತುಂಬಾ ಇಷ್ಟ ಆಯ್ತು. ನೀವೆಲ್ಲರೂ ಕೂಡ ಸಿನಿಮಾ 10ನೇ ತಾರೀಕು ಜುಲೈ 10ಕ್ಕೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸೂಪರ್. ಎಲ್ರಿಗೂ ನಮಸ್ಕಾರ ರೀ. ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗತೈತಿ. ಸಿನಿಮಾ ಯಾಕ್ರಿ ಅಣ್ಣಾರ ಜಾಸ್ತಿ ಮಾತಾಡಿದ್ರೆ ಆಫ್ ಮಾಡ್ತೀನಿ. ಇಲ್ಲ ಮಾತಾಡಿ. ಜುಲೈ 10ನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗತೈತಿ. ಅದು ಹೆಂಗೈತಿ, ಏನ್ ಮಾಡೈತಿ, ಏನ್ ಮಾಡುತ್ತಾ, ಅದ್ರೊಳಗೆ ನಾವ್ ಏನ್ ಮಾಡೀವಿ ಅನ್ನೋದು ನೀವು ಥಿಯೇಟರ್ಗೆ ಬಂದು ನೋಡಿದಾಗ ಗೊತ್ತಾಗತ್ತ. ನಾವು ನಮ್ಮ ಸಿನಿಮಾ ನಾವ್ ಏನ್ ಹೇಳಿದ್ರು ತಪ್ಪಾಗತ್ತ. ಅಂತಂದ್ರೆ ಭಾರಿ ಐತಿ, ಚಲೋ ಐತಿ, ಮಸ್ತ್ ಮಾಡಿವಿ, ಎಲ್ಲರೂ ಅಗ್ದಿ ಇದು ಮಾಡಿ ಇವನ್ ಸಿನಿಮಾ ಮಾತಾಡಕತ್ತಾನ ಅನ್ನೋ ಮಾತು ಬರ್ತಾವ. ನೀವು ಥಿಯೇಟರ್ಗೆ ಬಂದು ನೋಡಿ ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳಿದ್ರ ಅವ್ರು ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳ್ತಾರ. ಜನರ ಬಾಯಿಂದ ಬಾಯಿಗೆ ಹೋಗಿ ಸಿನಿಮಾ ಹಿಟ್ ಆಗ್ಲಿ ಅನ್ನೋದು ನಮ್ಮ ಒಂದು ಕೋರಿಕೆ. ಒಂದು ಮಾತು ಹೇಳ್ಬೋದು, ಮುಕ್ಳೆರೆ ಕಾಮಿಡಿ ಐತಿ, ಅನಾಹುತ ದೆವ್ವದವು, ಒಂದ ಹುಡುಗದಾಳ, ಅದಕ್ಕೊಂದು 10 ಜನ ಹುಡುಗರು ಅದಾರ. ಅದ್ರ ನಡುವೆ ಏನು ಟ್ರಾವೆಲ್ ಆಗತ್ತ ಅನ್ನೋದ ಸಿನಿಮಾ. ದಯಮಾಡಿ 10ನೇ ತಾರೀಕಿಗೆ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಎಲ್ಲರಿಗೂ ಕೇಳಕತ್ತೀವಿ. ನಮಸ್ಕಾರ. ಸೂಪರ್ ರೀ. ಹೇಳಿ ಸರ್. ಮೊದಲನೇದಾಗಿ ಇಲ್ಲಿರೋ ತಾಯಿಂದಿರಿಗೆ
ಜ್ಞಾನವಂತರಿಗೆ ನಮ್ಮ ನಮಸ್ಕಾರ. ಹೌದು, ಸಿನಿಮಾ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ, ತುಂಬ ಖುಷಿಯಿಂದ ಮಾಡಿದ್ದೀವಿ. ಆದರೆ ಆ ಖುಷಿಲಿ ಇದರಲ್ಲಿ ಇದು ಸರ್, ಡೈರೆಕ್ಟರ್ ಸರ್ ಒಬ್ಬರದೇ ಹೊಣೆ ಅಲ್ಲ. ನಾವೆಲ್ಲರೂ ಇದರಲ್ಲಿ ನಿಂತು ಸರ್ರಲ್ಲಿರೋ ಭಾವನೆನ ಆಚೆ ಬರಲಿಕ್ಕೆ ನಾವೆಲ್ಲರೂ ಟ್ರೈ ಮಾಡಿದ್ವಿ. ಬಟ್ ನಿಜವಾಗ್ಲೂ ಟ್ರೈಲರಲ್ಲಿ ನೋಡಿದ್ರೆ ನಂದು ಲಾಸ್ಟ್ ಡೈಲಾಗ್, ನಂದೊಂದಿದೆ ಲಾಸ್ಟ್ ಡೈಲಾಗು, ಆಗ್ತಾ ಇಲ್ಲ, ಭಯ ಆಯ್ತೈತೆ, ನಿನ್ನ ಮೈ ಮೇಲೆ ಏನು ದಿವಾಗ ಬಂದ್ಬಿಟ್ಟೈತೇನೋ. ಇಲ್ಲ, ನಾವು ನಿಜವಾಗ್ಲೂ ಅದನ್ನ ಫೀಲ್ ಮಾಡಿದ್ರೆ ನನಗೆ ಅನ್ಸುತ್ತೆ ಇದರಲ್ಲಿ ನಾನು ಮಾತಾಡಿರೋದ್ರಲ್ಲಿ ಆ ಡೈಲಾಗ್ ಭಯ ಇಲ್ಲ, ಇನ್ನೊಂಚೂರು ಆ ಇಂಟೆನ್ಸಿಟಿ ಇದು ಆ ಕ್ಯಾರಿ ಮಾಡಿಲ್ಲ. ಅಂದ್ರೆ ಆ ಸಿನಿಮಾಗೆ ನಾವು ಇನ್ನೂ ಸಿನಿಮಾ ನಮಗೆಲ್ಲವನ್ನ ಕೊಡ್ತಿದೆ, ನಿಮ್ಮನ್ನ ಕೊಡ್ತಿದೆ, ಎಲ್ಲವನ್ನ ನಮಗೆ ಸಿನಿಮಾ ಕೊಡ್ತಿದೆ. ಆದ್ರೆ ಇನ್ನು ನಾವು ಆ ಸಿನಿಮಾಗೆ ಸಾಕಾಗ್ತಿಲ್ಲ, ಇನ್ನೂ ಕೊಡ್ಬೇಕು ಅನ್ನೋ ಒಂದು ಇನ್ನೂ ಹೌದು ಇದಿದೆ. ಹಾಗೆ ತುಂಬಾ ಈ ರೀತಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಇರತ್ತ ಮಿಸ್ಟೇಕ್ಸ್ಗಳನ್ನ ಗೊತ್ತಿಲ್ಲದೆ ಮಾಡಿದೀವಿ. ದಯವಿಟ್ಟು ಜ್ಞಾನವಂತರು ಕಳ್ಕಳಿಯಾಗಿ ಕೋರ್ಕೊಂತ ಇದೀವಿ. ಏನೇ ಇದ್ರು ಹೌದು, ಸಿನಿಮಾ ಮಾಡಿದೀವಿ, ಅದರಲ್ಲಿ ಏನೇ ಒಂದು ಮಿಸ್ಟೇಕ್ಸ್ ಇದ್ರು ಅದನ್ನ ತಿದ್ಕೊಳ್ಳೋ ಅಂತ ಒಂದು ಅವಕಾಶವನ್ನ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿಕೊಡಿ, ನಮ್ಮ ತಪ್ಪುಗಳನ್ನ ತಿದ್ದುತ್ತಾ ಹೋಗಿ. ಸೊ ಹೌದು, ತಿದ್ಕೊಂತೀವಿ. ಇನ್ ಫ್ಯೂಚರ್ ಡೇಸ್ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ಅದು ತಿದ್ಕೊಂತ ವಿಡಿಯೋಸಲ್ಲಿ. ಜುಲೈ 10ಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ರಾಜ ಚೋಳ ಅವರು ಮಾತಾಡಬೇಕು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೇಡಮ್ ಹೇಳಿದ್ರೆ ಥ್ಯಾಂಕ್ಸ್ ಹೇಳಂಗಿಲ್ಲ ಅಂತ, ಬಟ್ ಸ್ಟಿಲ್ ಒಂದಷ್ಟು ಜನ ಹೆಸರು ತಗೋಬೇಕು. ಮೊದಲನೇದಾಗಿ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಹರಿ ಸರ್ ಆಗಲಿ, ಉಜ್ವಲ ಮೇಡಮ್ ಆಗಲಿ, ಕೋಲಾರ್ ಶ್ರೀನು ಸರ್ ಆಗಲಿ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ಮೇನ್ ನಮ್ಮ ಜೊತೆ ನಿಂತ್ಕೊಂಡು ಒಂದು ಬ್ಯಾಕ್ ಬೋನ್ ಥರ ನಮಗೆ ಆ್ಯಕ್ಟಿಂಗ್ ವೈಸ್ ಆಗಲಿ ಯಾವುದೇ ಒಂದಾಗಲಿ ನಮ್ಮ ಬಾಯ್ಸ್ ಅಷ್ಟು ಜನಕ್ಕೆ ನಮ್ಮ ಜೊತೆ ನಿಂತಂಥವ್ರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಡೈಲಾಗ್ ರೈಟರ್ ಚಿಕ್ಕಸ್ವಾಮಿ ಅವರಾಗಿರ್ಬೋದು, ನಮ್ಮ ಲಾರೆನ್ಸ್ ಅಣ್ಣ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಮೋಹನ್ ಸರ್ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಹೋಲ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಇವರು ಅಷ್ಟು ಜನದ ಎಫರ್ಟ್ ಇದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಏನು ಅವ್ರ ಹೆಸರು ತಗೊಳ್ಳಿದ್ರೆ ಇವತ್ತು ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ಮೇಯ್ನ್ ಆಗಿ ನಮ್ಮ ಅವಿನಾಶ್ ಸರ್ ಆಗಿರ್ಬೋದು, ಹರಿಸರ್ ಅಂತ ಎಲ್ಲ ಹೇಳ್ತಾರೆ. ಹರಿಸರ್ ಹಿಂದೆ ಇದ್ದಿದ್ದು ಯಾರೋ ಅವಿನಾಶ್ ಸರ್, ಅವ್ರ ಹೆಸರು ತಗೊಳ್ಳೇಬೇಕಾಗ್ತದೆ ಇವತ್ತಿನ ದಿನ. ಅದ್ರ ಜೊತೆಗೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ದೀಪವಣ್ಣ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಕೂಡ ಮ್ಯಾಟರ್ ಆಗುತ್ತೆ. ಎಸ್, ಹರಿಸರ್ ಇಸ್ ವಿಷನ್ ಎಕ್ಸಿಕ್ಯೂಟೆಡ್, ನಾವು ಅದನ್ನ ಆಕ್ಟ್ ಮಾಡಿದೀವಿ. ಬಟ್ ಅದ್ರ ಹಿಂದೆ ನಿಂತ್ಕೊಂಡಂತಹ ಎಲ್ಲರೂ ನಮ್ಮ ಆಲ್ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಯಾರು ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಅಲ್ಲಿ ಕೆಲಸ ಮಾಡಿದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಗೆ ಟೆನ್ಷನ್ ಇದೆಯಾ, ಡಿಪ್ರೆಷನ್ ಇದೆಯಾ, ಆಂಗ್ಸೈಟಿ ಇದೆಯಾ, ಫ್ರಸ್ಟ್ರೇಷನ್ ಇದೆಯಾ, ಮನೇಲಿ ಹೆಂಡತಿ ಕಾಟ ಇದೆಯಾ, ಆಫೀಸಲ್ಲಿ ಬಾಸ್ ಕಾಟ ಇದೆಯಾ, ಮನೇಲಿ ಅಪ್ಪ ಅಮ್ಮ ಮದುವೆ ಆಗೋಂತ ಬೈತಾವ್ರ, ಮದುವೆ ಆಗ್ಬೇಕು ಅನ್ನೋ ಹೆಣ್ಣು ಸಿಗ್ತಾ ಇಲ್ವಾ? ಹಂಗಂದ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ನಿಮ್ಗಾಗಿ ಜುಲೈ 10ನೇ ತಾರೀಕು ವೇಟಿಂಗ್ ಇನ್ ಥಿಯೇಟರ್ಸ್. ಟೀಸರ್ ಲಾಂಚ್ ಅಲ್ಲಿ ಹೇಳ್ದಂಗೆ ಸಿನಿಮಾ ಪೂರ್ತಿ ನೋ ಬ್ಯೂಟಿ ಓನ್ಲಿ ಟಿ ಹಂಗಂತ ಲೇಡೀಸ್ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಬಿಡಿ. ದಯವಿಟ್ಟು ಸ್ಕೂಟಿ ಹತ್ಕೊಂಡ್ಬಂದು ಸಿನಿಮಾ ನೋಡ್ಕೊಂಡೋಗಿ, ಯಾಕಂದ್ರೆ ಸಿನಿಮಾ ಅದ್ದೂರಿ ಆಗಿದೆ 100%. ಇನ್ನೊಂದು ಏನೋ ಮೇಡಮ್ ಕೇಳಿದ್ರು, ಆಲಿಗೇಟೆಡ್ ಇಂಟ್ರೆ ಅಲ್ಲಿ ಬರುತ್ತಾ ಅಂತ. ಸೊ ಆಕ್ಚುಲಿ ಅದು ಡೈರೆಕ್ಟರ್ ಕೊಟ್ಟಿದ್ದಲ್ಲ. ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ್ದು ರೆಸ್ಟ್ರಿಕ್ಷನ್ ಇರಲಿಲ್ಲ, ನಮ್ದೇ ಎಷ್ಟೊಂದು ಡೈಲಾಗ್ಸ್ ಒಂದಷ್ಟು ಇತ್ತು. ಸೊ ಅದನ್ನ ಡೈರೆಕ್ಟರ್ ಮೇಲೆ ಬ್ಲೇಮ್ ಮಾಡಕ್ಕಾಗಲ್ಲ. ಸೊ ಆಕ್ಚುಲಿ ಅದು ಹೆಂಗಾಯ್ತು ಅಂದ್ರೆ, ನಾವು ಹುಣ್ಸೆಹಣ್ಣು ಎಲ್ಲ ಇಟ್ಟಿದ್ವಿ, ಅಡಿಗೆ ಮಾಡ್ತಾ ಇದ್ವಿ, ಅಲ್ಲೇ ಒಂದ್ ಸೀನ್ ಇತ್ತು. ಸೊ ಹುಣ್ಸೆಹಣ್ಣ ಇಂತಾ ಇದೇನೋ ಮಚ್ಚ, ಹುಣ್ಸೆಹಣ್ಣು ಹುಳಿ ಬತ್ತೈತೆ, ಆಲಿಗೇಟೆಡ್ ಹಾಲು ಅಂತ ಇದೆ ಅಲ್ವಾ, ಅದ್ರಲ್ಲಿ ಹಾಲು ಯಾಕೆ ಬತ್ತಲ್ಲ, ಇಷ್ಟೇ ಇದ್ದಿತ್ತು, ಬೇರೆ ಇಂಟೆನ್ಷನ್ ಏನು ಇರಲಿಲ್ಲ. ಆದ್ರೆ ತಪ್ಪಾಗಿರೋ ಸಾರಿ. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ ಯಾರೇ ಮೈಂಡ್ ಅಲ್ಲೂ ಇದೇನಾದ್ರು ಬೇರೆ ತರ ಅನ್ಸುತ್ತೆ ಇದ್ರೆ ಅವಾಗ ಡೈಲಾಗ್ ನಾವು ಕಟ್ ಮಾಡ್ತಾ ಇದ್ವಿ. ಸೊ ಅದನ್ನ ಒಂದು ಹೇಳ್ಬೇಕಿತ್ತು, ಹೇಳ್ದೆ. ಸೊ ಇನ್ನೊಂದು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡ್ಲೇಬೇಕು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ್ದು ಆರ್ ಸಬ್ಜೆಕ್ಟ್ ಒಂದಷ್ಟು ಬಂದಿಲ್ಲ. ಸೊ ಇದು ಅದ್ಭುತವಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ನಮ್ಮ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು. ಒಂದು ಕ್ಯಾರೆಕ್ಟರ್ ಒಂದು ವೈಟಿ ಅಂತ. ಸೊ ಎಂಟೈರು ಸಿನಿಮಾದಲ್ಲಿ ಒಬ್ಬೊಬ್ರು ಕ್ಯಾರೆಕ್ಟರ್ ಅಂತ ಏನಿಲ್ಲ. ಸೊ ಜೀವನದಲ್ಲಿ ಎಲ್ರಿಗೂ ಫ್ರಸ್ಟ್ರೇಷನ್ ಅನ್ನೋದಿರುತ್ತೆ. ಸೊ ಫ್ರಸ್ಟ್ರೇಷನ್ ನ ನಾವೆಲ್ಲರೂ ಹೋಗಿ ಯಾವ ತರ ಎಲ್ಲ ಟೆನ್ಷನ್ ಬಿಟ್ಟು ಆರಾಮಾಗಿರೋ ಒಂದು ಜರ್ನಿ ಆಗುತ್ತೆ. ಜರ್ನಿಲಿ ಕಾಮಿಡಿಗಳು ನಡೀತಾ ಇರುತ್ತೆ. ಸೊ ಎಲ್ಲಾ ಕ್ಯಾರೆಕ್ಟರ್ದು ಸೇಮ್ ಅದೇ ಕಾಮಿಡಿ ವರ್ಷನ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಆರ್ ಎಫೆಕ್ಟ್ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ಏನು ಅಂತ ಸಿನಿಮಾದ ನೋಡಬೇಕಾಗುತ್ತೆ. ಎಲ್ರೂ ನೀವು ಸೂಪರ್ ಸರ್, ಎಲ್ಲಿ ಕತೆ ಹೇಳ್ಬಿಡ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾರಾಮು. ಸರ್ ಹೇಳಿದ್ರೆ ಅಂದ್ರೆ ಎಲ್ಲರದು ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ, ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ, ಕಾಲೇಜ್ ಹುಡುಗರಿಂದ ಹಿಡಿದು ಆಫೀಸ್ ಅಂಕಲ್ಸ್ ಇರ್ಬೋದು,
ಪ್ರತಿಯೊಬ್ಬರಿಗೂ ಅಂದ್ರೆ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲರದು. ಅಂದ್ರೆ ಅದೇ ಸರ್ ಹೇಳಿದ್ರು, ಅಂದ್ರೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಕಥೆ ಅಂತ. ಅಂದ್ರೆ ಅವ್ರ ಫ್ರೆಂಡ್ಸ್ ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ಸ್ ಇರ್ತಾರೋ ಆ ರೀತಿ ಪ್ರತಿಯೊಬ್ಬರು ಕ್ಯಾರೆಕ್ಟರೈಸೇಷನ್ ಡಿಸೈನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್. ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ನಮ್ಗೆ ಇನ್ನೂ ಯಥೇಚ್ಛ ಅಂತ ಅಂದ್ರೆ ಕಾನ್ಫಿಡೆಂಟ್ ತುಂಬಿದ್ದೀರಾ. ಅಂದ್ರೆ ಹೆಂಗಿರುತ್ತೋ ನಮ್ಮ ಪಾತ್ರಗಳು ಹೆಂಗಿರುತ್ತೋ ಹೆಂಗ್ ಮಾಡಿದೀವೋ ಅಂತ ಒಂದು ಡೌಟ್ ಇತ್ತು ನಮಗೆ. ಆದ್ರೆ ಟ್ರೈಲರ್ ಮುಖಾಂತರ ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತು, ಎಸ್ ನಾವು ಈ ಪ್ರೆಸೆಂಟ್ 2026 ಒಂದು ಒಳ್ಳೆ ಸಿನಿಮಾ ದಿಂದ ಅಂದ್ರೆ ಜನರ ಮುಂದೆ ಬರ್ತಾ ಇದೀವಿ ಅಂತ. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಕಡೆ ರೀಚ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಕಾನ್ಫಿಡೆಂಟ್ ಇದೆ. ಸೊ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೂಪರ್. ಅಂಡ್ ಎಂಟೈರ್ ಡೈರೆಕ್ಷನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ಕೋಲಾರ್ ಸೀನಿಯರ್ ಸರ್, ಪ್ರತಿಯೊಬ್ಬರು ಹೆಸರು ಮೇಡಮ್ ಟೈಮ್ ತಗೊಳುತ್ತೆ. ಓಕೆ, ಪ್ರತಿಯೊಬ್ಬರಿಗೂ ಅಂದ್ರೆ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಪಾತ್ರ ಸಿಕ್ಕಿದೆ. ಸೊ ಇದರಿಂದ ಇನ್ನೂ ಹೆಚ್ಚಾಗಿ ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅನ್ನೋ ಕಾನ್ಫಿಡೆಂಟ್ ತುಂಬಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಪತ್ರಕಾರರಿಗೂ ನನ್ನ ಅಭಿನಂದನೆಗಳು. ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಈ ಸಿನಿಮಾದಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ನಂದು ಕಬಾಬ್ ಅಂತ ಕ್ಯಾರೆಕ್ಟ್ರು, ಒಂದು ಡಿಪ್ರೆಷನ್ ಇರುವಂಥ ಕ್ಯಾರೆಕ್ಟ್ರು. ಹರೀಶನ್ ಅವರು ನನ್ನ ಕ್ಯಾರೆಕ್ಟರ್ ಕರೆದು ಹೇಳಿದಾಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ. ನಾನು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಡಿರೋ ಒಂದು ಕ್ಯಾರೆಕ್ಟರ್ ಇದೊಂಥರ ಡಿಫ್ರೆಂಟ್ ಅನಿಸ್ತು. ಒಪ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದ ತಕ್ಷಣ ಇವಾಗ ಆಡಿಯನ್ಸ್ ಹೆಂಗೆ ಅಂದರೆ ಟ್ರೈಲರಲ್ಲಿ ಏನೋ ತಾಕತ್ತಿದೆ ಅಂದರೆ ಸಿನಿಮಾವರೆಗೂ ಕರೆಸುವಂಥದ್ದು ಇದೆ. ಅದು ನಮ್ಮ ಈ ಚಿತ್ರದಲ್ಲಿ ಆಡಿಯನ್ಸ್ನ ಥಿಯೇಟ್ರ್ವರೆಗೂ ಕರೆಸುವಷ್ಟು ತಾಕತ್ತು ಟ್ರೈಲರಲ್ಲಿದೆ. ಥ್ಯಾಂಕ್ ಯು ವೆರಿ ಮಚ್. ಕಬಾಬ್ ಮೇಡಮ್, ಕಬಾಬ್ ಎಲ್ಲ ಕೊಡಿಸಿ ನಾವು ಕಬಾಬ್ ಆಗ್ಬಿಟ್ಟಿದ್ದೀವಿ, ಹಳೆಯ ಆಯಿಲ್ ಎಣ್ಣೆ ಥರ. ಇನ್ನು ಮುಂದೆ ಈ ಸಿನಿಮಾ ನೋಡಿದ್ಮೇಲೆ ಹೊಸ ಕ್ಯಾರೆಕ್ಟರ್ ಆಗ್ಬೋದು ಅಂತ. ಸೂಪರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಕೃಷ್ಣಪ್ಪ ಅಂತ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ಈ ಕ್ಯಾರೆಕ್ಟರ್ಗಳೇ ಸಿನಿಮಾದಲ್ಲಿರುತ್ತೆ ಇಷ್ಟು ಜನ. ಬಟ್ ನೀವೆಲ್ಲೂ ಬೇರೆ ಕಡೆ ಇರಲ್ಲ, ಏನೋ ಬೇರೆ ಕತೆ ಹೇಳ್ತಾ ಇದ್ದೀವಿ. ಇಲ್ಲ, ನಿಮ್ಮ ಮನೆ ಪಕ್ಕ ನಿಮ್ಮ ಮಕ್ಕಳದು, ನಿಮ್ಮ ಅಕ್ಕ ತಂಗಿದಿರೋದು, ನಿಮ್ಮ ಲೈಫಲ್ಲಿ ಏನೇನು ಇರುತ್ತೆ ಅದೇ ಥರ ಕಥೆನೇ ಹೇಳಕ್ ಹೋಗ್ತಿರೋದು. ಅದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟಲ್ಲಿ ಹೇಳಕ್ ಬರ್ತಾ ಇದ್ದೀವಿ ಅಷ್ಟೇ. ಈ ಸಿನಿಮಾನ ತುಂಬ ಖುಷಿ ಆಗುತ್ತೆ. ಈ ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಡು ಈ ಸಿನಿಮಾ ಎಲ್ಲರೂ ಆ್ಯಕ್ಟ್ ಮಾಡೋದ್ರಿಂದ ಹೇಳಿದೆ, ಅವರು ಡೈರೆಕ್ಷನ್ ಮಾಡೋದ್ರಿಂದ ಈ ಫುಲ್ ಅಲ್ಲಿರೋ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಕ್ಷತ್ರ ನಯನ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಸುಬ್ಬಲಕ್ಷ್ಮಿ. ಆ್ಯಂಡ್ ಇದರಲ್ಲಿ ನೋಡಿರೋ ಹಾಗೆ ಸುಬ್ಬಲಕ್ಷ್ಮಿ ಸಾಂಗ್ ಡ್ಯಾನ್ಸ್ ಮಾಡಿದ್ದೀನಿ. ಲೈಕ್ ಈ ಮೂವಿಯಲ್ಲಿ ನನ್ನ ಪಾತ್ರ ಲೈಕ್ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಇದೆ. ಲೈಕ್ ಎಲ್ಲ ಬಾಯ್ಸ್ಗೂ ನಾನೊಂದು ಡ್ರೀಮ್ ಗರ್ಲು, ಆ ಥರ ನನ್ನೊಂದು ಟ್ರ್ಯಾಕ್ ಹೋಗುತ್ತೆ ಮೂವಿಯಲ್ಲಿ. ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ, ನಮಗೆ ಕೊಟ್ಟಿರೋದು ಲಿಮಿಟಲ್ಲಿ ಇಷ್ಟು ಹೇಳೋಕ್ಕಾಗೋದು ಮೂವಿ ಬಗ್ಗೆ. ನಿಮಗೆ ಜಾಸ್ತಿ ಡೀಟೇಲ್ ಗೊತ್ತಾಗಬೇಕಂದ್ರೆ ಮೂವಿ ಜುಲೈ 10ನೇ ತಾರೀಕಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿ ಕಮ್ ಆಸ್ ಯು ನೋ ಹಾರರ್ ಟಚ್ ಇದೆ. ಆ್ಯಂಡ್